ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ವಿರಚಿತವಾದ ಶತಕೋಟಿ ರಾಮಾಯಣದಲ್ಲಿ ಅಂತರ್ಗತವಾದ ಆನಂದ ರಾಮಾಯಣ, ಅದರ 2ನೇ ಕಾಂಡ ಯಾತ್ರಾಕಾಂಡ. ರಾಮ ತನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸಿದ್ರು ವರ್ಣನೆ ಅದು. ಅದರಲ್ಲಿ 6ನೇ ಸರ್ಗವನ್ನು ನಾವು ಶ್ರವಣ ಮಾಡಬೇಕೀಗ. 6ನೇ ಸರ್ಗದಲ್ಲಿ ಕೆಲವು ಭಾಗ ಕಳೆದು ಹೋಗಿತ್ತು. ರಾಮ ಕಾಶಿ ಯಾತ್ರೆಯನ್ನು ಮಾಡಿ ಅಲ್ಲಿ 1 ವರ್ಷ ಕಾಲ ವಾಸ ಮಾಡಿ ದೀನರಿಗೆ, ಅನಾಥರಿಗೆ, ಬ್ರಾಹ್ಮಣರಿಗೆ, ತಪಸ್ವಿಗಳಿಗೆ, ಯತಿಗಳಿಗೆ ಎಲ್ಲರಿಗೂ ಕೂಡ ನಾನಾ ಥರದ ದಾನಗಳನ್ನು ಕೊಟ್ಟು ಜಪ, ಹೋಮ, ಸ್ತೋತ್ರ ಪಾಠ, ಶಿವನಾಮ ಉಚ್ಚಾರಣೆ ಇತ್ಯಾದಿಗಳನ್ನೆಲ್ಲ ಮಾಡಿ ಮುಂದೆ ಮತ್ತೊಮ್ಮೆ ವಿಶ್ವನಾಥನಿಗೆ, ಗಣಾಧಿಪತಿಗೆ, ಅನ್ನಪೂರ್ಣೆಗೆ ಎಲ್ಲರಿಗೂ ನಮಸ್ಕರಿಸಿ ಅವರ ಸಮ್ಮತಿಯನ್ನು ಪಡೆದುಕೊಂಡು ಪುಷ್ಪಕ ವಿಮಾನದ ಮೂಲಕ ಆಕಾಶ ಮಾರ್ಗದಿಂದ ಗಂಗಾ ನದಿಯ ದಕ್ಷಿಣ ಭಾಗಕ್ಕೆ ಬಂದ. ಅಲ್ಲಿ ಕರ್ಮನಾಶ ಅನ್ನುವಂಥ ನದಿಯನ್ನು ನೋಡಿದ. ಚ್ಯವನ ಋಷಿಯ ಆಶ್ರಮವನ್ನು ತಲುಪಿದ. ಆ ನದಿಯಲ್ಲಿ ಸ್ನಾನ ಮಾಡಿ ಮುನೀಶ್ವರರಾದ ಚ್ಯವನಿಗೆ ನಮಸ್ಕಾರ ಮಾಡಿ ಅಲ್ಲೊಂದು ರಾಮತೀರ್ಥ ಅನ್ನುವ ಹೆಸರಿನ ತೀರ್ಥವನ್ನು ನಿರ್ಮಾಣ ಮಾಡಿದ. ರಾಮೇಶ್ವರ ಅನ್ನುವ ಹೆಸರಿನ ಈಶ್ವರನನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ. ತನ್ನ ಬಾಣಗಳಿಂದ ನಿರ್ಮಾಣ ಆದಂತಹ ಒಂದು ರೇಖೆಯನ್ನು ಕೂಡ ಆ ಜನರಿಗೆ ತೋರಿಸಿದ. ಕಾಶಿಯಲ್ಲಿ ಏನೇನು ದಾನಗಳನ್ನು ಮಾಡಿದ್ದ ಅದಕ್ಕಿಂತ ಹೆಚ್ಚಿನ ದಾನಗಳನ್ನೆಲ್ಲ ಅಲ್ಲಿದ್ದಾಗ ಆತ ಮಾಡಿದ. ಮುಂದೆ ಸ್ವರ್ಣಭದ್ರ ಅನ್ನುವಂಥ ಒಂದು ನದ, ಗಂಡು ಅಭಿಮಾನಿ ದೇವತೆ ಅದಕ್ಕೆ, ಆ ನದಿಯನ್ನು ತಲುಪಿದ. ಅದರ ಸಂಗಮ ಸ್ವರ್ಣಭದ್ರ ಅಂತ ನದಿ ಅಂತ ಅನ್ನೋದಕ್ಕಿಂತ ನದ ಅಂತ ಅನ್ಬೇಕು. ಅದಕ್ಕೆ ಗಂಡು ದೇವತೆ, ಅಭಿಮಾನಿ ದೇವತೆ ಇದ್ದಿರಬೇಕು. ಅದಕ್ಕಾಗಿ ಅದನ್ನು ಸ್ವರ್ಣಭದ್ರಸ್ಯ ಅಂತ ಪುಲ್ಲಿಂಗದಲ್ಲಿ ಹೇಳ್ತಾರೆ. ಪುಲ್ಲಿಂಗದಲ್ಲಿ ಹೇಳುವ ಉದ್ದೇಶ ಅದೇ ಇದ್ದಿರಬೇಕು. ಆ ಸ್ವರ್ಣಭದ್ರವನ್ನೇ ಕೆಲವು ಕಡೆ ಶೋಣಭದ್ರ, ಶೋಣ ಕೂಡ ಹೇಳ್ತಾರೆ. ಸ್ವರ್ಣಭದ್ರ ಅನ್ನೋದಕ್ಕೆ ಇನ್ನೊಂದು ಹೆಸರು ಶೋಣಭದ್ರ. ಅದನ್ನೇ ಸಂಕ್ಷಿಪ್ತವಾಗಿ ಇತ್ತೀಚೆಗೆ ಶೋಣ ಅಂತ ಹೇಳೋದು ಕೂಡ ಇದೆ. ಶೋಣ ಅನ್ನೋದು ಕೂಡ ಒಂದು ನದವೇ, ಅದು ಗಂಡ ನದವೇ. ಹಾಗಾಗಿ ಸ್ವರ್ಣಭದ್ರ, ಶೋಣಭದ್ರ, ಶೋಣ ಇವೆಲ್ಲ ಒಂದೇ ಇದ್ದಿರಬೇಕು ತಿಳ್ಕೊಳ್ಬೋದು. ಮುಂದೆ ಯಾವ್ಯಾವ ತೀರ್ಥಗಳನ್ನು ರಾಮ ತಲುಪಿದ ಅಲ್ಲೆಲ್ಲ ಕಡೆ ಕೂಡ ಹಿಂದೆ ಏನೇನು ದಾನ ಮಾಡ್ತಿದ್ದ ಅದಕ್ಕಿಂತ ಹೆಚ್ಚಿನ ದಾನಗಳನ್ನು ಮಾಡ್ತಾ ಮುಂದುವರಿದ. ಸೀತೆಯ ಜೊತೆಗೆ ನಾನಾ ಥರದ ತೀರ್ಥಗಳನ್ನು ಸಂದರ್ಶನ ಮಾಡಿದ. ರಾಮ ಯಾವ್ಯಾವ ತೀರ್ಥಗಳನ್ನು ಸಂದರ್ಶನ ಮಾಡಿದ ಆ ತೀರ್ಥಗಳನ್ನು ಗಣನೆ ಮಾಡಬೇಕು ಅಂತಂದರೆ ನಮ್ಮಂಥವರಿಗೆ, ಸಾಮಾನ್ಯರಿಗೆ ಸಾಧ್ಯ ಆಗೋದಿಲ್ಲ ಅನ್ನೋದು ವಿಷಯ ಬೇರೆ. ಸಹಸ್ರ ವದನನಾದಂಥ ಶೇಷನಿಗೂ ಕೂಡ ಅದನ್ನು ಲೆಕ್ಕ ಹಾಕೋದು ಸಾಧ್ಯ ಇಲ್ಲ. ತೇಷು ತೀರ್ಥಾನಿ ಶ್ರೇಷ್ಠಾನಿ ಷಡ್ಜ್ಞೇಯಾನಿ ಮನೀಷಿಭಿಃ ಬಂಧೂನಾಂ ಚೈವ ಚತ್ವಾರಿ ಸೀತಾಯಾಃ ಪಂಚಮಂ ಸ್ಮೃತಂ ಷಷ್ಠಮಂಜನಿ ಪುತ್ರಸ್ಯ ಸರ್ವತ್ರೈವಂ ನಿಶ್ಚಯಃ